ನಮಸ್ಕಾರ. ಮುತ್ತಿನಂತ ಮಾತು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಎಷ್ಟು ಖುಷಿ ಕೊಡುವಂತ ವಿಚಾರ ಅಂತಂದ್ರೆ, ನಿಜವಾಗ್ಲೂ ದಿನ ದಿನ ಹೋದಂಗೆ ನಾನು ನಿಮ್ಮ ಹತ್ರ ಖುಷಿ ವಿಚಾರಗಳನ್ನ ಹಂಚ್ಕೊಳಕ್ ಶುರು ಮಾಡ್ಬಿಟ್ಟಿದೀನಿ. ಯಾಕಂದ್ರೆ ಡೇ ಬೈ ಡೇ ನನ್ನ ಚಾನಲ್ ಅಲ್ಲಿ ಯಾರಾದ್ರೂ ಹೊಸಬ್ರು ಎಂಟ್ರಿ ಆಗ್ತಿದ್ದ ಹಾಗೇನೆ ನಂಗೆ ತುಂಬಾ ಖುಷಿ ಕೊಡುತ್ತೆ. ಕಾರಣ ಏನು ಅಂತಂದ್ರೆ, ಅಂತಂತ ವ್ಯಕ್ತಿಗಳನ್ನ ನಾನು ಮೀಟ್ ಮಾಡ್ತಾ ಇದ್ದೀನಿ ನನ್ನ ಲೈಫ್ ಅಲ್ಲಿ. ನಂಗೆ ಖುಷಿ ಕೊಡುವಂತದ್ದು ಇನ್ನೊಂದು ವಿಚಾರನ ನಿಮ್ ಜೊತೆಲಿ ಹಂಚ್ಕೊಳ್ಳೋಣ ಅಂತ ಬಂದೆ. ಏನಂತ ಹೇಳಿದ್ರೆ, ನಾನು ಇಲ್ಲಿ ಹೊರಗಡೆ ಕೆಲಸ ಆದ್ಮೇಲೆ ಬಂದಿದ್ದೆ. ಒಬ್ರು ಸಿಕ್ಕಿದ್ರು ನಂಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ಅವ್ರನ್ನ ನೋಡಿ ತಕ್ಷಣ ನಿಮ್ ಜೊತೆಲಿ ಮಾತಾಡೋಣ ಅಂತ ಅನ್ನಿಸ್ತು. ಸೊ ಬನ್ನಿ, ಯಾರು ಸಿಕ್ಕಿದ್ದಾರೆ ಅಂತ ನೋಡೋಣ. ನೋಡಿ, ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬಾ ಖುಷಿ ಆಯ್ತು. ಎಲ್ರಿಗೂ ನೋಡಿ ಗೊತ್ತಾಗಿರ್ಬೋದು ಇವಾಗ ಯಾರು ಅಂತ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಹೀರೋ. ಆಕ್ಚುಲಿ ಅವರು ಊರ್ನವ್ರೆ, ಅಂದ್ರೆ ಅವರು ಮಾರಣಕಟ್ಟೆಯವರು ಅಂತ ಹೇಳಿ ಕೇಳಲ್ಪಟ್ಟೆ. ನಾನ್ ಕೂಡ ಊರ್ನವಳೆ, ಉಡುಪಿಯವಳೆ. ಸೊ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ, ಇಬ್ರು ಊರ್ನವ್ರ ಜೊತೆಗೆ ಇಲ್ಲಿ ನಾವು ಸಿಕ್ಕಾಗ ನಮ್ಗೆ ತುಂಬಾ ಖುಷಿ ಕೊಡತ್ತೆ. ಇವ್ರದ್ದು ಟೈಮ್ ಇದೆಲ್ಲ, ಅದು ಬ್ರೈಟ್ ಮೂಮೆಂಟ್ ಅಂತ ಅನ್ಕೊಳ್ತೀನಿ ಲೈಫ್ ಅಲ್ಲಿ. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಅದು ನನ್ ಚಾನಲ್ ಅಲ್ಲಿ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಂತೂ ನನ್ಗೆ ಇನ್ನೂ ಖುಷಿ ಕೊಡ್ತಾ ಇದೆ. ನಿಮ್ ಬಗ್ಗೆ ಹೇಳಿ ಸರ್, ಹೇಗ್ ನಡೀತಾ ಇದೆ ನಿಮ್ ಸ್ಟುಡಿಯೋ? ಚೆನ್ನಾಗಿ ನಡೀತಾ ಇದೆ. ಸೊ ಡೇ ಬೈ ಡೇ ನಾವು ಒಂದೊಂದು ಮೆಟ್ಟಿಲನ್ನು ಹತ್ತಾ ಇದೀವಿ. ಸೊ ನೀವು ಸಿಕ್ಕಿದ್ ನಮ್ಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಮುತ್ತಿನಂತ ಮಾತು ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಇವ್ರನ್ನ ಫಾಲೋ ಮಾಡಿ. ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡ್ಬೇಕು ಅಂತ ಹೇಳಿ ಅವ್ರು ಮಾತಾಡ್ತಾ ಇದ್ರು ನನ್ನ ಹತ್ರ. ಜೊತೆಗೆ ಆ ಟೈಟ್ಲೇ ಚೆನ್ನಾಗಿದೆ, ಮುತ್ತಿನಂತ ಮಾತು. ಎಸ್, ಎಲ್ರಿಗೂ ಮುತ್ತಿನಂತ ಮಾತು ಇದ್ರೆ ಚೆನ್ನಾಗಿರುತ್ತೆ. ಸೊ ನೀವು ಅದನ್ನ ಮಾಡ್ತಿರೋದು ಒಬ್ಬ ಮಹಿಳೆಯಾಗಿ, ಮನೆ ಕೆಲಸ ಎಲ್ಲ ಇರುತ್ತೆ, ತುಂಬಾ ಒತ್ತಡ ಇರುತ್ತೆ, ಅದ್ರ ಮಧ್ಯೆ ಇಂಥದ್ದೊಂದು ಏನೋ ಮಾಡ್ತಿದ್ದೀರಾ. ಸೊ ನನ್ ಕಡೆಯಿಂದ ವಿಶ್ ಆಲ್ ದಿ ಬೆಸ್ಟ್ ನಿಮ್ ಚಾನಲ್ಗೆ, ಒಳ್ಳೇದಾಗ್ಲಿ ಅಂತ ನಾನು. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಖುಷಿ ಕೊಡೋದು ಅಂತ ಏನಂತಂದ್ರೆ, ನಾವು ಊರ್ ಬಿಟ್ಟು ಬೆಂಗಳೂರಲ್ಲಿ ಇರ್ತೀವಿ. ಊರಿನವರೇ ಯಾರಾದ್ರು ಸಿಕ್ಕಿದಾಗ, ಅದು ಯೂಟ್ಯೂಬರ್ ಆಗಿ ನೀವು ಯೂಟ್ಯೂಬರ್ನೇ ಭೇಟಿ ಆದಾಗ, ಅದು ಬೇರೆನೆ ಒಂಥರ ಎನರ್ಜಿ ಕೊಡತ್ತೆ, ನಮ್ಗೆ ಬೂಸ್ಟ್ ಮಾಡ್ದಾಗ ಆಗತ್ತೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ ಮಾಡ್ತಾ ಮಾಡ್ತಾ ನಾವು ಸೋತೋಗ್ತೀವಿ. ಇಡೀ ದಿನ ನಾವು ಕ್ಯಾಮ್ರಾ ಇಟ್ಕೊಂಡು ರೆಕಾರ್ಡಿಂಗ್ ಮಾಡ್ಕೊಂಡು, ಯಾರಾದ್ರೂ ಒಬ್ರು ಈ ತರದವ್ರು ಸಿಕ್ಕಿದಾಗ ನಮ್ಮನ್ ಬೂಸ್ಟ್ ಮಾಡ್ದಂಗ ಆಗತ್ತೆ. ನನ್ಗಂತೂ ನಿಮ್ಮನ್ನ ನೋಡಿ ನಿಜವಾಗ್ಲೂ ನನ್ ಬೂಸ್ಟ್ ಆದೆ. ನಾನು ನಿಮ್ ತರನೇ ನಾನು ಏನಾದ್ರು ಮಾಡ್ಬೇಕು ಅಂತ ನನಗೆ ಫೀಲ್ ಆಗ್ತಾ ಇದೆ. ಏನ್ ಗೊತ್ತಾ ಮೇಡಮ್, ಎಲ್ರಿಗೂ ನಾನು ಹೇಳೋದು ಡೈಲಿ ವರ್ಕ್ ಮಾಡ್ಬೇಕು. ಒಂದಿನ ಮಾಡಿ ಬಿಡೋದು, ಆಮೇಲೆ ಒಂದ್ ಕಂಟೆಂಟ್ ಸೋತಾಗ ಅನ್ಸ್ಬಿಡುತ್ತೆ ಏನು ಬೇಡ ಬಿಡು ಸಾಕು ಅನ್ಸುತ್ತೆ. ಬಟ್ ಅದನ್ನ ಮಾಡಬಾರ್ದು. ನಾವು ಅದು ಸೋಲಿಗೆಲ್ಲಿ ನಮ್ ಕರ್ತವ್ಯ ಕಂಟೆಂಟ್ ಮಾಡೋದು. ನಾವು ಜನತೆಗೆ ಏನಾದ್ರು ಕೊಡ್ಬೇಕು ಅಂತ ತಾನೆ ನಮ್ ಚಾನಲ್ ಮಾಡೋದು. ಸೊ ದುಡ್ಡು ಕಾಸು ಇದನ್ನೆಲ್ಲ ಬಿಟ್ಟು ಕೆಲಸ ಮಾತ್ರ ಫೋಕಸ್ ಮಾಡೋದು. ಅದು ನಮ್ಗೆ 100% ಏನಾದ್ರು ಕೊಡುತ್ತೆ ಅಂತ ನಾನ್ ನಂಬಿದೀನಿ. ಅದು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಮುಂದೆ ಒಂದಿನ ನನ್ ಚಾನಲ್ ಅಲ್ಲೇ ಇಬ್ರು ಕೂತ್ಕೊಂಡು ಟೀ ಕುಡಿತಾ ನಾವು ಡಿಸ್ಕಸ್ ಮಾಡೋಣ. ಯಾಕಂದ್ರೆ ನಮ್ಮ ಊರಿನ ಜನರಿಗೆ ನಿನ್ನೇನು ಒಂದು ವಿಡಿಯೋ ನಾನು ಹಾಕಿದ್ದೆ, ಬ್ರಹ್ಮಾವತಿ ಜನರು ತುಂಬಾ ನಂಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಉಡುಪಿ ಜನರ ಬಗ್ಗೆ ಸ್ವಲ್ಪ ಮಾತಾಡೋಣ, ಕೂತ್ಕೊಂಡು ನಮ್ಮ ಊರ ಬಗ್ಗೆ ಮಾತಾಡೋಣ. ಸಂಸ್ಕೃತಿ ಹೌದು, ನಮ್ಮ ಊರು, ಹೌದು, ಕರಾವಳಿ ತೀರ. ನಿಜ, ನಮ್ ಜನರಿಗೆ ಇನ್ನೂ ಜಾಸ್ತಿ ಆಗಿ ಪರಿಚಯ ಚೆನ್ನಾಗಿ. ತುಂಬಾ ಥ್ಯಾಂಕ್ಸ್ ನಿಮ್ ಜೊತೆ ಇಷ್ಟೊತ್ತು ಮಾತಾಡಿದಕ್ಕೆ. ಅಟ್ಲೀಸ್ಟ್ ನನ್ ಜೊತೆ 4 ಮಾತಾಡಕ್ ಸಿಕ್ಕಿಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.